ಯಾವಾಗ ನಾವು ಇವರು ಚೇಂಜು ಹೀರೋನ ಕ್ಯಾನ್ಸಲ್ ಮಾಡಿದ್ವಿ, ಹ್ಮ್ ಆಮೇಲೆ ಯಶನ ಆಯ್ಕೆ ನನಗೆ ಒಂದ್ಸರಿ ಎ ಪಿ ಅರ್ಜುನ್ ಹ್ಮ್ ಅವ್ರದ್ದು ಊರಬ್ಬ ಆಯಿತು. ಹ್ಮ್ ಅವರಲ್ಲಿ ಹೋಗಿದ್ದೆ, ಆಗ ಅಸಿಸ್ಟೆಂಟ್ ಡೈರೆಕ್ಟ್ರು ಎ ಪಿ ಅರ್ಜುನ್. ಆಗ ಯಾವ ಹುಡುಗ ಚೆನ್ನಾಗಿದ್ದಾನೆ, ತುಂಬ ಚೆನ್ನಾಗಿದ್ದಾನೆ ಹುಡುಗ, ಸಿನಿಮಾ ಹೀರೋ ಆಗ್ಬೋದು ಅಂತ ಆವಾಗ ಒಂದು ಹೇಳಿದ್ದಿದ್ದು. ಆಮೇಲೆ ನಮ್ಮ ಸೀರಿಯಲ್ ಫ್ರೆಂಡ್ಸ್ಗೆ ಫೋನ್ ಮಾಡಿ ಅವನ ನಂಬರ್ ತಗೊಂಡು, ಅಣ್ಣ ನಮಸ್ಕಾರ, ವಿಲನ್ ಮುಂದೆ ಅಣ್ಣ ನಮಸ್ಕಾರ, ಹೆಂಗೆ ಅದ್ರಿಗಿನ್ನ ಬೇರೆ ರೀತಿನೇ ಕಂಡಿದ್ದು ಯಶಲ್ಲಿ. ಹೋಗ್ತಾ ಹೋಗ್ತಾ ಏನಂದ್ರೆ ಫಸ್ಟ್ 1-2 ಡೇಸ್ ಗೊತ್ತಾಗುತ್ತಲ್ಲ ಶೂಟ್ ಆದ್ಮೇಲೆ, ಹೆಂಗೆ ಮ್ಯಾನರಿಸಮ್, ಹೆಂಗೆ ಯಾವ ರೀತಿ ಏನು ಈಗ ನಾನು ಏನೇ ಹೇಳಿದ್ರು ಕೆಲವ್ರು ಅನ್ಕೊಬೋದು, ಬೇಕಿದ್ರೆ ಈ ವಿಡಿಯೋ ನೋಡಾದ್ಮೇಲೆ ಕಮೆಂಟ್ಸ್ ಎಲ್ಲ ಹಾಕ್ತಾರೆ, ಇದ್ ಮಾಡ್ತಿದ್ಯಾ, ಸ್ಪೂನ್ ಹಿಡಿತಿದ್ಯಾ, ಬಕೆಟ್ ಹಿಡಿತಿದ್ಯಾ ಅಂತ. ಅದು ಈಗ ನೋಡ್ತಾವ್ರು ಇವರು. ಈಗ ಈ ಡೈಲಾಗ್ ಈ ಸೀನ್ ಡೈಲಾಗ್ ಇದೆ ಅಂದ್ರೆ ಪಟ್ ಅಂತ ಡೈಲಾಗ್ ಹೇಳ್ಬಿಡು. ಆ ಸಿನಿಮಾ ನನ್ಗೆ ಫಸ್ಟ್ ಕೈ ತಪ್ಪಿದ್ದೆ, ಆ ಹೀರೋ ಕೈ ತಪ್ಪಿದ್ದೆ ಒಳ್ಳೇದಾಯ್ತು ಅನ್ಸ್ತಾಯ್ತೇನೋ ನನ್ಗೆ. ಈ ಸ್ನೇಹಿತರು ಅಂತ ಅನ್ಕೊಂಡಿರೋರೇ ಕೆಲವರು ಸಿಕ್ದಂಗ್ ಮಾತ್ರ ಮಗ 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 ಅಂತಾರೆ. ಅದಾದ್ಮೇಲೆ ಯಶ್ ಯಾವಾಗ ನಾವು ಇವರು ಚೇಂಜು ಹೀರೋನ ಕ್ಯಾನ್ಸಲ್ ಮಾಡಿದ್ವಿ, ಆಮೇಲೆ ಯಶನ ಆಯ್ಕೆ ಮಾಡಿಕೊಂಡೆ. ಫುಲ್ ಫ್ಲೆಡ್ಜ್ ಹೀರೋ ಆಗಿ, ಸೋಲೋ ಹೀರೋ ಆಗಿ ಹೊರಹೊಮ್ಮಿದ್ದು ಯಶ್. ಎರಡು ಸಿನಿಮಾ ಮಾಡಿದ್ರು ಅನ್ಕೊಳ್ತೀನಿ, ಒಂದು ಜಂಬದ ಹುಡುಗಿ, ಇನ್ನೊಂದು ಮೊಗ್ಗಿನ ಮನಸ್ಸಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಅದೇ ಬರ್ತಾರೆ, ಅದರಲ್ಲೂ ಕೂಡ ಲೀಡ್ ಅಲ್ಲ ನಿಮ್ದೇ ಫಸ್ಟ್ ರಾಕಿ ಅನ್ನೋ ಸಿನಿಮಾ ಇಂದನೇ ಹೀರೋ ಆಗೋದು. ಹೇಗೆ ಯಶ್ನ ಸೆಲೆಕ್ಟ್ ಮಾಡಿದ್ದು ಹೇಗೆ, ಎಲ್ಲಿ ನೋಡಿ ಇವ್ರು ಹೀರೋ ಆಗ್ಬೇಕು ಈ ಕ್ಯಾರೆಕ್ಟರ್ಗೆ ಅಂತ ಅನ್ಕೊಂಡ್ರಿ? ನನಗೆ ಒಂದ್ಸರಿ ಎ ಪಿ ಅರ್ಜುನ್ ಅವ್ರದ್ದು ಊರಬ್ಬ ಆಯಿತು. ಅವರಲ್ಲಿ ಹೋಗಿದ್ದೆ, ಆಗ ಅಸಿಸ್ಟೆಂಟ್ ಡೈರೆಕ್ಟ್ರು ಎ ಪಿ ಅರ್ಜುನ್. ಪಿ ಎನ್ ಸತ್ಯ ಅವ್ರ ಹತ್ರ ಜಾಯಿನ್ ಮಾಡಿಸಿದ್ದೆ ಎ ಪಿ ಅರ್ಜುನ್ನ. ಒಳ್ಳೆ ಬರಹಗಾರ, ಚೆನ್ನಾಗಿ ಇದೆ, ಬರವಣಿಗೆನೂ ಚೆನ್ನಾಗಿದೆ, ಮುದ್ದಾಗಿ ಬರೀತಾನೆ ಹುಡುಗ. ಆಮೇಲೆ ನಾಲೆಜಬಲ್ ಪರ್ಸನ್ನು, ಡೈಲಾಗು ಸಾಂಗಿಗೆಲ್ಲ ಇದು ಮಾಡೋರು. ಆಗ ನಮ್ಮ ಸ್ಟುಡಿಯೋಗೆ ಬರ್ತಾಯಿದ್ರು ಎ ಪಿ ಅರ್ಜುನ್. ಆ ಇದರಲ್ಲಿ ಒಂದು ಊರಬ್ಬಕ್ಕೆ ಅಂತ ಹೋದ್ರೆ ನಮ್ಮ ಎಲ್ಲ ಎಡಿಟರ್ಸು ಅವಾಗೆಲ್ಲ ಎಲ್ಲರೂ ಹೋಗಿದೆ. ಅವ್ರ ಮನೇಲಿ ಊಟ ಮಾಡ್ತಾ ಇರುವಾಗ ಟಿ ವಿಲಿ ಒಂದು ಸೀರಿಯಲ್ ಬರ್ತಾಯಿತ್ತು, ಪ್ರೀತಿ ಇಲ್ಲದ ಮೇಲೆ ಅಂತ. ಆಗ ಯಾವ ಹುಡುಗ ಚೆನ್ನಾಗಿದ್ದಾನೆ, ತುಂಬ ಚೆನ್ನಾಗಿದ್ದಾನೆ ಹುಡುಗ, ಸಿನಿಮಾ ಹೀರೋ ಆಗ್ಬೋದು ಅಂತ ಆವಾಗ ಒಂದು ಹೇಳಿದ್ದಿದ್ದು. ಆಗ ಹೂಣ ಯಶನ್ ನವೀನ್ ಅಂತ, ಅವಾಗ ನವೀನ್ ಅಂತಣ್ಣ, ಹಿಂಗಣ್ಣ ಮೈಸೂರು ಹುಡುಗ, ಹಿಂಗೆ ಓಕೆ. ಆಮೇಲೆ ಆ ಇದರಲ್ಲಿ ಯಾರನ್ನ ಹಾಕೊಳ್ಳೋಣ ಅಂತ ಕ್ವಶನ್ ಬರ್ತಾಯಿದ್ದಾಗ, ಈಚೆ ಬರೋದು ಬಂದ್ಬಿಟ್ವಿ ನಾವು, ಯಾರ್ಯಾರು ಓಕೆ ಈ ಸಿನಿಮಾಗೆ ಒಂದು ಜೋವಿಯಲ್ ಆಗಬೇಕು, ಲವ್ಲಿ ಆಗಿರಬೇಕು ಅಂತ ಅಂದಾಗ ಅದು ನೆನಪಿತ್ತು ಆ ಸೀರಿಯಲ್ ನೋಡಿದ್ದು. ಆಮೇಲೆ ನಮ್ಮ ಸೀರಿಯಲ್ ಫ್ರೆಂಡ್ಸ್ಗೆ ಫೋನ್ ಮಾಡಿ ಅವನ ನಂಬರ್ ತಗೊಂಡು, ಆಮೇಲೆ ಯಶನ್ನ ಅದೇ ಸ್ಟುಡಿಯೋಗೆ, ಸುಧಾಕರ್ ಯಾವ ಸ್ಟುಡಿಯೋಗೆ ಬಂದಿದ್ದಲ್ಲ ಅದೇ ಸ್ಟುಡಿಯೋಗೆ ಯಶನ್ನು ಕರೆಸಿ ಮಾತಾಡಿ ಅಲ್ಲಿ ಫೈನಲ್ ಆಗಿದ್ದು. ಅದರಲ್ಲಿ ಒಂದು ಮ್ಯಾನರಿಸಮ್ ಕೊಟ್ರಿ ನೀವು ಹೀರೋ ಕ್ಯಾರೆಕ್ಟರ್. ಅದೊಂಥರ ನನಗೆ ಇನ್ನೂ ನೆನಪಿದೆ, ನಾನು ಥಿಯೇಟ್ರಲ್ಲೇ ನೋಡಿದ ಸಿನಿಮಾ ಅದು. ಅದು ರಿವ್ಯೂ ಕೂಡ ಮಾಡಿದ್ದೆ ನಾನು. ಅದು ಬಂದು ಹಿಂಗೆ ನಮಸ್ಕಾರ ಮಾಡೋದು ಹೀರೋ ಒಂಥರ ವಿಲನ್ ಮುಂದೆ ನಮಸ್ಕಾರ. ಹೆಂಗೆ ಆ ಕ್ಯಾರೆಕ್ಟರೈಸೇಷನ್ ಹೇಗೆ ಶುರುವಾಗಿತ್ತು ಯಶ್ಗೆ? ಅಂದ್ರೆ ನೀವು ಕ್ಯಾರೆಕ್ಟರ್ ಮುಂಚೆ ಮಾಡ್ಕೊಂಡಿದ್ದ, ಅಥವಾ ಅದನ್ನ ಮಾಡ್ತಾ ಮಾಡ್ತಾ ಯಶ್ ಬಾಡಿ ಲ್ಯಾಂಗ್ವೇಜ್ಗೆ ಅದನ್ನ ಇದು ಮಾಡ್ಕೊಂಡಿದ್ದ, ಹೆಂಗೆ ಮಾಡಿದ್ರಿ ಅದು? ಅದು ಕೆಲವ್ರ ಬಾಡಿ ಲ್ಯಾಂಗ್ವೇಜ್ ಒಂದೊಂದು ಥರ ಇರುತ್ತೆ. ಕರೆಕ್ಟ್. ಆ ಹುಡುಗ ಇದ್ದಾಗ ಬೇರೆ ರೀತಿ ಮಾಡ್ಕೊಂಡು, ಅದಕ್ಕೆ ಕೇಳಿದೆ ನಾನು. ಅವನು ಒಂಥರ ಜೋವಿಯಲ್ಲ ಇದ್ದ ಫಸ್ಟ್ ಇದ್ದ ಹುಡುಗನು, ಅದ್ರಿಗಿನ್ನ ಬೇರೆ ರೀತಿನೇ ಕಂಡಿದ್ದು ಯಶಲ್ಲಿ. ಹೋಗ್ತಾ ಹೋಗ್ತಾ ಏನಂದ್ರೆ ಫಸ್ಟ್ 1-2 ಡೇಸ್ ಗೊತ್ತಾಗುತ್ತಲ್ಲ ಶೂಟ್ ಆದ್ಮೇಲೆ, ಹೆಂಗೆ ಮ್ಯಾನರಿಸಮ್, ಹೆಂಗೆ ಯಾವ ರೀತಿ ಏನು ಎತ್ತ ಅಂತ. ಹೋಮ್ವರ್ಕ್ ಮಾಡೋದು ಮಾಡ್ಕೊತಿದ್ವಿ, ಬಟ್ ಶೂಟ್ಗೆ ಆನ್ ಫ್ಲೋರ್ ಅಂತ ಹೋದಾಗ ಅದು ಬೇರೆ ರೀತಿನೇ ಇರುತ್ತೆ. ಆವಾಗ ಅಲ್ಲಿ ಮಾಡ್ತಾ ಇಂಪ್ರೊವೈಸೇಷನ್ ಸ್ಟಾರ್ಟ್ ಆಗ್ತಾ ಹೋಯ್ತು. ಅಲ್ಲಿಂದ ಹಂಗೆ ಬೆಳೆಸ್ಕೊಂಡು ಹೊಟ್ಟೋದ್ವಿ ಕ್ಯಾರೆಕ್ಟರೈಸೇಷನ್. ಯಶ್ ಒಂಥರ ಪ್ಯಾಷನೇಟ್ ಆಕ್ಟರ್, ತುಂಬಾ ಆಂಬಿಷಿಯಸ್, ಡೆಡಿಕೇಟೆಡ್. ಫಸ್ಟ್ ಸಿನಿಮಾದಲ್ಲಿ ಹೇಗಿತ್ತು ಅವರ ಆನ್ ಸೆಟ್ ಹೀರೋ ಆದಾಗ, ಹೇಗಿತ್ತು ಆ ಒಂದು ಡೆಡಿಕೇಶನ್, ವರ್ಕಿಂಗ್ ಸ್ಟೈಲ್, ನಿಮ್ಮ ಜೊತೆ? ತುಂಬಾ ಉತ್ಸಾಹ ಆಯಿತು. ಈಗ ನಾನು ಏನೇ ಹೇಳಿದ್ರು ಕೆಲವ್ರು ಅನ್ಕೊಬೋದು, ಬೇಕಿದ್ರೆ ಈ ವಿಡಿಯೋ ನೋಡಾದ್ಮೇಲೆ ಕಮೆಂಟ್ಸ್ ಎಲ್ಲ ಹಾಕ್ತಾರೆ, ಏನೋ ಈಗ ನೀನು ಬಗ್ಗೆ ಹೇಳ್ಕೊಂಡು ಇದು ಮಾಡ್ತಿದ್ಯಾ, ಸ್ಪೂನ್ ಹಿಡಿತಿದ್ಯಾ, ಬಕೆಟ್ ಹಿಡಿತಿದ್ಯಾ ಅಂತ. ಅದು ಈಗ ನೋಡ್ತಾವ್ರು ಇವರು, ಬಟ್ ನಾನು ಆವಾಗಿಂದ ನೋಡಿದವನು ಯಶ್. ಅದು ಇರೋದನ್ನ ನಾನು ಹೇಳ್ತೀನಿ ಅಷ್ಟೇ, ಅದರಲ್ಲೇನು ಅಂಥದ್ದಿಲ್ಲ. ಬಟ್ ಹೇಳೋರು ಹೇಳ್ತಾರೆ, ಕಮೆಂಟ್ಸ್ ಕೊಡೋರು ಕೊಟ್ಕೊತಾರೆ, ಏನು ಮಾಡೋಕ್ಕಾಗಲ್ಲ. ಅವರಲ್ಲೇ ಇರ್ತಾರೆ, ಕಮೆಂಟ್ಸ್ ಕೊಟ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ನೀವು ಸಿಗ್ತಾ ಇರ್ತೀವಿ ಅಷ್ಟೇ, ಅದು ಮಾಮೂಲಿ, ಏನು ಮಾಡೋಕ್ಕಾಗಲ್ಲ. ಜೋವಿಯಲಾಗೆ ಇದು ಮಾಡೋನು, ಆಮೇಲೆ ಅಷ್ಟೊಂದು ಡೆಡಿಕೇಟೆಡು. ಈಗ ಈ ಡೈಲಾಗ್ ಈ ಸೀನ್ ಡೈಲಾಗ್ ಇದೆ ಅಂದ್ರೆ ಪಟ್ ಅಂತ ಡೈಲಾಗ್ ಹೇಳ್ಬಿಡೋನು, ಅಂದರೆ ಅಷ್ಟು ನೆನಪಲ್ಲಿ ಇಟ್ಕೊಂಡು ಮೆಮೊರಿ. ಆಮೇಲೆ ಒಂದೊಂದು ಶಾರ್ಟ್ಗೂ ಜಿ ಹಿಂಗೆ ಮಾಡ್ಲಾ, ಜಿ ಈ ಥರನಾ, ಜಿ ಹಿಂಗ
ಅಪ್ಪಿ ಬೇಡ ಇದೊಂದು ಚೂರು ಹಿಂಗಂತ ಇದರಲ್ಲಿ ಒಂಚೂರು ಡ್ರಾಪ್ ಆಗಬೇಕು ಈ ಸೀನಲ್ಲಿ, ಹಿಂಗೆ ಚೂರು ಡ್ರಾಪ್ ಮಾಡ್ಕೊಬೇಕು. ಹೆವಿ ಆದಾಗ ನಾನು ಹೇಳ್ತೀನಿ ಆ ಸೀನಲ್ಲಿ ಚೂರು ಹೆವಿ ಮಾಡ್ಕೊಬೇಕು, ಇದರಲ್ಲಿ ಒಂಚೂರು ಹಿಂಗಿರೋದು. ಯಾಕಂದರೆ ವೇರಿಯೇಷನ್ಸ್ ಬೇಕು. ಹೀರೋಯಿನ್ ಜೊತೆ ಇದ್ದಾಗ ಇಷ್ಟನೂ ಪಡ್ತಾ ಇರ್ತಾನೆ, ಅಲ್ಲಿ ಅದು ತೋರಿಸ್ಕೊಳ್ತಾನೂ ಇರಬಾರ್ದು, ಆ ಥರ ಎರಡು ಥರನೂ ಇರುತ್ತೆ. ಆ ರೀತಿ ಬೇಕು ಪರ್ಫಾರ್ಮೆನ್ಸು. ವಿಲನ್ ಇದಲ್ಲ ಇನ್ನೊಬ್ಬ ಕ್ಯಾರೆಕ್ಟ್ರು, ಅವನು ಲವ್ ಮಾಡ್ತಾನೆ ಗಿಟಾರ್, ಕರೆಕ್ಟ್. ಆ ಕ್ಯಾರೆಕ್ಟರ್ ಅವ್ರ ಅಣ್ಣನ ಜೊತೆ ಮಾಡಿದಾಗ ಅದು ಬೇರೆ ಥರ ಇರಬೇಕು. ಅದ್ಯಾರ ಸಂತೋಷ್ ಸಂತೋಷ ಹತ್ರ ಮಾತಾಡಿ ಇವನ ಹತ್ರ ಕಿಟಾಯಿಸೋ ಥರನೂ ಇರಬೇಕು, ಎಲ್ಪ್ ಮಾಡ್ತಾ ಇದ್ದೀನಿ ಅನ್ನೋ ಥರನೂ ಇರಬೇಕು. ಈ ರೀತಿ ಅಂದರೆ ನಮ್ಮ ವೇರಿಯೇಷನ್ಸ್ ಇರ್ತವೆ, ಅದು ಆಡಿಯನ್ಸ್ಗೆ ಕ್ಯಾಚ್ ಆಗಬೇಕು. ಆ ರೀತಿ ಒಂದು ಪ್ಲೇ ಬೇಕು ನನಗೆ, ಈ ರೀತಿ. ಬಟ್ ಅದೊಂದೊಂದೊಂದು ಹಿಂಗೆ ಬೇಡ ಒಂಚೂರು ಹಿಂಗೆ ಇಲ್ಲಿಂಗ್ ತಗೋ ಅನ್ನೋದು, ಆ ಒಂದು ಪ್ಯಾಟ್ರನಲ್ಲಿ ಮಜವಾಗಿ ಬಂತು. ಆ ಸಿನಿಮಾ ನನಗೆ ಫಸ್ಟು ಕೈ ತಪ್ಪಿದ್ದೆ, ಆ ಹೀರೋ ಕೈ ತಪ್ಪಿದ್ದೆ ಒಳ್ಳೇದಾಯ್ತು ಅನಿಸ್ತೈತೇನೋ ನನಗೆ. ನನಗೂ ಒಂದು ಬೆಂಚ್ ಮಾರ್ಕ್ ಆಯಿತು, ಇಡೀ ತಂಡಕ್ಕೆ ಒಂದು ಒಳ್ಳೆ ಇದಾಯಿತು ಆ ಸಿನಿಮಾ. ಅವತ್ತಿನ ರಾಕಿ, ನಿಮ್ಮ ರಾಕಿ, ನೀವು ಇಂಟ್ರೊಡ್ಯೂಸ್ ಮಾಡಿದ ರಾಕಿ ಇವತ್ತು ರಾಕಿಂಗ್ ಸ್ಟಾರ್ ಆಗಿ ನ್ಯಾಷನಲ್ ಫೇಮ್ ಗಳಿಸಿದೆ. ಒಟ್ಟಾರೆಯಾಗಿ ನಿಮ್ಮ ಜರ್ನಿ ನೋಡಿದಾಗ ಏನು ಅನ್ಸುತ್ತೆ? ಇದೆಲ್ಲವನ್ನು ಮಾಡಿದ್ರಿ, ಇಷ್ಟೊಂದು ಸಿನಿಮಾ ಡೈರೆಕ್ಟ್ ಮಾಡಿದ್ರಿ, ಎಡಿಟರ್ ಆಗಿ ಕೆಲಸ ಮಾಡಿದ್ರಿ, ಸುಮಾರು ಸಿನಿಮಾಗಳು, ಈಗಲೂ ಆ್ಯಕ್ಟಿಂಗ್ ಮಾಡ್ತಾನೇ ಇದ್ರಿ, ಸೀರಿಯಲ್ ಮಾಡ್ತೀರಿ, ಸಿನಿಮಾದಲ್ಲಿ ಮಾಡ್ತೀರಿ, ಮೊನ್ನೆ ಯಾವುದೋ ಜಾಹೀರಾತಲ್ಲಿ ನೋಡ್ತಿದ್ದೆ. ನಿಮಗೆ ಯಾವ್ದು ತುಂಬ ತೃಪ್ತಿ ಕೊಡುತ್ತೆ? ಎಲ್ಲನೂ ಇದೆ ಸರ್. ನೋಡಿ, ಈಗ ಎಡಿಟಿಂಗು ಬಂದಿದೆ, ಒಂದು 3 ಸಿನಿಮಾ ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಓಕೆ. ಆ ಪರ್ಟಿಕ್ಯುಲರ್ ಏನು ಕೆಲಸ ಬರುತ್ತೋ ಅದನ್ನು ನಾನು ಕಣ್ಗೊತ್ಕೊಂಡು ತೃಪ್ತಿಯಾಗಿ ಮಾಡ್ತೀನಿ. ಈಗ ಚಿಕ್ಕದು ದೊಡ್ಡದು ಅದು ಇದು ಅಂತ ನೋಡಲ್ಲ. ಅವ್ರ ಬಜೆಟ್ ಏನಿರುತ್ತೋ ಏನೋ, ಪಾಪ ಅವ್ರು ನನ್ನ ಆ ಪಾತ್ರದಲ್ಲಿ ನೋಡಬೇಕು ಅಂತ ಅವ್ರು ಬಯಸ್ತಾರೆ, ಕರೀತಾರೆ, ಸರ್ ಈ ಥರ ಬೇಕೇ ಬೇಕು ಸರ್ ಅಂತೀನಿ. ಓಕೆ ಆಯಿತು ಮಾಡೋಣ. ಎಲ್ಲನೂ ಈಗ ಪ್ರತಿದಿನ ನಮಗೆ ಮೃಷ್ಟಾನ್ನ ಭೋಜನನೇ ಬೇಕು ಅನ್ನೋಕ್ಕಾಗತ್ತೆಯೇ? ಇಲ್ಲ. ಕೆಲವೊಮ್ಮೆ ಚಿತ್ರಾನ್ನ ಸಿಗುತ್ತೆ, ಚಿತ್ರಾನ್ನ ಇಲ್ಲಾಂದರೆ ಗಂಜಿನೂ ಸಿಗುತ್ತೆ, ಒಟ್ಟಿನಲ್ಲಿ ಹೊಟ್ಟೆ ತುಂಬುತ್ತಾ ಯಾವುದೇ ಇದ್ರೂ. ಫ್ಲೆಕ್ಸಿಬಲ್ ಆಗಂತೂ ಇರ್ತೀನಿ, ಡಿಮ್ಯಾಂಡ್ ಥರ ಇರಲ್ಲ. ಕರೆದಿದ್ದು ಯಾರು ಕರೀತಾರೋ ಆರಾಮಾಗಿ ಹೋಗ್ತೀನಿ, ಕೆಲಸ ಮಾಡ್ಕೊಂಡು ಬರ್ತೀನಿ ನನ್ನ ಪಾಡಿಗೆ. ಅದೇ ಈಗ ಇಲ್ಲಿವರೆಗೂ ಕಾಪಾಡ್ಕೊಂಬಂದಿರೋದು. ಒಂದು ವಿಪರ್ಯಾಸ ಏನಂದರೆ, ಬೇಜಾರು ಆಗುತ್ತೆ ಅಂದರೆ, ಈ ಸ್ನೇಹಿತರು ಅಂತ ಅಂದ್ಕೊಂಡಿರೋರೇ ಕೆಲವರು ಸಿನಿಮಾಗಳು ಕೊಡಲ್ವಲ್ಲ, ಅದೊಂದೇ ಬೇಜಾರು ಇತ್ತಲ ಗಿಡ ಮದ್ದಲ್ಲ ಅಂತ ಸಿಕ್ದಂಗ ಮಾತ್ರ ಮಗ 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 ಅಂತಾರೆ. ಕೆಲವ್ರು ಕೇಳ್ತಾರೆ, ಸರ್ ನಿಮ್ಗೆ ಇಷ್ಟು ಕ್ಲೋಸ್ ಅಲ್ಲ ಸರ್, ಯಾಕೆ ಸರ್ ನೀವು ಅವ್ರ ಸಿನಿಮಾದಲ್ಲಿ ಮಾಡಲ್ಲ? ನನಗೆ ಇರೋ ಪಾತ್ರ ಇಲ್ವೇನೋ, ಅದಕ್ಕೆ ಮಾಡಿ. ಏನು ಸರ್ ಎಂತೆಂಥವ್ರ ಮಾಡ್ತಾರೆ, ಅದರಲ್ಲೇನು ಸರ್ ಮಾಡ್ಬೋದಲ್ಲ? ಗೊತ್ತಿಲ್ಲಪ್ಪ, ನನಗೆ ಸೂಟ್ ಆಗೋ ಪಾತ್ರ ಇಲ್ಲ ಅನ್ಸುತ್ತೆ, ಅದಕ್ಕೆ ನಾನು ಕರೆಯಲ್ಲ. ಏನು ಮಾಡೋಕ್ಕಾಗುತ್ತೆ ಅಂತ ಅಂತೀನಿ. ಬಟ್ ಬೇರೆದೆಲ್ಲ ನೋಡ್ತೀನಲ್ಲ, ಒಂದು ಟೀಮ್ ಅಂತ ಕೊಟ್ಕೊಂಡಾಗ ಎಷ್ಟು ಚೆನ್ನಾಗಿರುತ್ತೆ. ಅವ್ರವ್ರು ಏಯ್ ಬರ ಅಂತ ಕೇಳಿದೆ. ಫ್ರೆಂಡ್ಶಿಪ್ ಸುಮ್ಮನೆ ತೋರ್ಪಡಿಕೆಯಾಗಿರಬಾರ್ದು, ಈ ರೀತಿಯಲ್ಲಿ ಇದ್ರೇ ಆವಾಗ ಫ್ರೆಂಡ್ಶಿಪ್ಪಿಗೆ ಬೆಲೆ ಅಲ್ವಾ. ಅದಕ್ಕೆ ನಾನು ಆರಾಮಾಗಿರ್ತೀನಿ, ಯಾನೂ ಹಚ್ಕೊಳ್ಳಲ್ಲ ತಲೆಗೆ. ನಮ್ಮ ಫ್ಯಾಮಿಲಿ ಆಯಿತು, ನಾನು, ನನ್ನ ಹೆಂಡತಿ, ನಮ್ಮ ಮಕ್ಕಳಾಯಿತು. ಈಗ ಇನ್ನೊಬ್ಬ ಇದ್ದಾನೆ, ಅಂದರೆ ನಮ್ಮ ಡಾಗಿ ಜಿಮ್ಮಿ, ಅವನು. ಇಷ್ಟನ್ನು ಇಷ್ಟಪಡ್ತೀನಿ, ನನ್ನ ಕೆಲಸನ ಇಷ್ಟಪಡ್ತೀನಿ, ನನ್ನ ನಂಬಿ ಯಾರು ಬರ್ತಾರೋ ಅವ್ರನ್ನ ಇಷ್ಟಪಡ್ತೀನಿ, ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಇಷ್ಟೇ. ನೋಡ್ಬಿಟ್ಟೆ ಜೀವನದಲ್ಲಿ ಭಾಳಷ್ಟು ಈ ಫೇಕ್ ಅನ್ನೋದು ಕೆಲವೊಂದು ಇರ್ತವೆ. ಆ್ಯಕ್ಟ್ ಮಾಡ್ತಾರೆ, ನಮ್ಗೆ ಗೊತ್ತಾಗುತ್ತೆ. ಕೆಲವೊಮ್ಮೆ ನಾನು ಸ್ಟೇಟಸಲ್ಲಿ ಇದೆಲ್ಲ ಲೈನ್ಸ್ ಹಾಕೊತಾ ಇರ್ತೀನಿ, ನೀನು ಫೇಕ್ ಅಂತ ಗೊತ್ತಾದ ಮೇಲೂ ನನ್ನ ಮುಂದೆ ಆ್ಯಕ್ಟ್ ಮಾಡ್ತಿರ್ತೀಯ, ನಂಗೆ ಗೊತ್ತು. ಬಟ್ ನಂಗೆ ಗೊತ್ತಿದ್ರು ನಾನು ನೀನು ಹೇಗೆ ಆ್ಯಕ್ಟ್ ಮಾಡ್ತೀಯ ಅನ್ನೋದು ನಾನು ನೋಡ್ತಾ ಇದ್ದೀನಿ ಕೂತ್ಕೊಂಡು ಅನ್ನೋದನ್ನು. ಗೊತ್ತು ಫೇಕು ಅನ್ನೋದು, ಬಟ್ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡೋದು. ಲೈಫ್ ಗೋಸ್ ಆನ್ ಅಷ್ಟೇನೆ ಸರ್. ಇವೇ ಇಲ್ಲ ಅಂದರೆ ಇನ್ನೊಬ್ರು ಕೊಡ್ತಾರೆ, ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ನಿಮ್ಮ ತಂದೆಯವ್ರ ಥರ ಒಂದು ನೆಗೆಟಿವ್, ಅದ್ಭುತವಾದಂಥ ಒಂದು ನೆಗೆಟಿವ್ ಪಾತ್ರ ಮಾಡಬೇಕು ಅನ್ನೋ ಕನಸು ಏನಾದರೂ ನಮ್ಮ ತಂದೆಯವ್ರ ಥರದ್ದು ಒಂದು ಯಾವುದಾದ್ರು? ಏಟು ಈಗಲೂ ಭಾಳ ಇಷ್ಟ. ಆ ಒಂದು ಕಾನ್ಸೆಪ್ಟನ್ನು ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಪ್ರೊಡ್ಯೂಸರ್ ಯಾರು ಸಿಗ್ತಾರೋ ಗೊತ್ತಿಲ್ಲ. ಆ ಕ್ಯಾರೆಕ್ಟರ್ ಮೇಲೇನೆ ಅಂದರೆ ಅದ್ರದ್ದು ಸೀಕ್ವೆಲ್ ಥರನೇ ಒಂದು ಮಾಡಬೇಕು ಅಂತ ಭಾಳ ಆಸೆ ಇದೆ. ಸೂಪರ್. ಏಟುನೇ ಸೇಮ್ ಅದೇ ಟೈಟಲ್. ಶ್ರೀನಾಥ್ ಅವರು, ಲಕ್ಷ್ಮಿ ಅವರು ಸೇಮ್ ಅದೇ ಥರ. ಅವ್ರಿಗೊಬ್ಬ ಮಗ ಇರ್ತಾನೆ. ಈ ಥರ ಒಂದು ಕತೆ ಮಾಡ್ಕೊಂಡಿದ್ದೀನಿ, ನೋಡೋಣ. ಸೂಪರ್. ತುಂಬ ಜನ ಸಿಕ್ದಾಗ್ಲೂ ಈ ಥರ ಹೇಳ್ತಾ ಇರ್ತೀವಿ, ಡಿಸ್ಕಸ್ ಮಾಡ್ತಾ ಇರುವಾಗ ನಮ್ಮ ಸಿನಿಮಾದವ್ರೇನೆ. ನಾವು ಸಿನಿಮಾದವ್ರು ಸಿಕ್ಕಿದ್ರೆ ಸಿನಿಮಾ ಬಿಟ್ಟು ಬೇರೆ ಏನೂ ಮಾತಾಡಲ್ಲ ನಾವು. ಯಾಕಂದರೆ ನಾವು ಇಲ್ಲಿ ಬಂದಿರೋದು ಸಿಕ್ಕಿದಾಗ ಓನ್ಲಿ ಇದೆ. ಬೇರೆ ಟೈಮಲ್ಲಿ ಟೇಬಲ್ ಒಂದು ಇರುತ್ತೆ, ಆ ಟೇಬಲಲ್ಲಿ ಸಿನಿಮಾದ ಮಾತಾಡಲ್ಲ. ಒಂದು ಟೇಬಲ್ ಇರುತ್ತೆ, ಆ ಟೇಬಲಲ್ಲಿ ಸಿನಿಮಾ ಬಗ್ಗೆ ಮಾತಾಡಲ್ಲ. ಅದು ಬೇರೆ ಒಂದು ಎಂಟರ್ಟೈನ್ಮೆಂಟು.
ಒಂದು ವಿಷಯವಾಗಿ ಅಂತ ಇಲ್ಲೆಲ್ಲ ಸಿಕ್ಕಿದಾಗ ಸ್ಟುಡಿಯೋದಲ್ಲ ಅಲ್ಲ ಇಲ್ಲಿ ಶೂಟಿಂಗಲ್ಲೆಲ್ಲ ಸಿಕ್ಕಿದಾಗ ಓನ್ಲಿ ವಿ ಟಾಕ್ ಅಬೌಟ್ ಸಿನಿಮಾ. ಆವಾಗೆಲ್ಲ ಈ ಥರ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಈ ಥರ ಹಿಂಗೆ ಮಾಡ್ಬೇಕಂತ ಆಸೆ ನನಗೆ, ಈ ಥರ ಹಿಂಗೆ ತುಂಬ ಜನ ಹೇಳ್ತಾರೆ ಸರ್ ಅದನ್ನ ಮಾಡ್ಬೇಕು ಸರ್, ಮತ್ತೆ ರೀಕ್ರಿಯೇಟ್ ಮಾಡಿ ಅಂತ ಅನ್ಬಾರ್ದು, ರೀಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ಎಪಿಕ್ ಇರ್ಸೆ ಎಪಿಕ್ಕು, ಅದನ್ನ ರೀಕ್ರಿಯೇಟ್ ಮಾಡೋಕ್ಕಲ್ಲ. ಬಟ್ ಅದ್ರದ್ದು ಒಂದು ವರ್ಷನ್, ಇನ್ನು ಕಂಟಿನ್ಯೂ ವರ್ಷನ್ ಈಗಿನ ಜನ್ರೇಷನ್ಗೆ ಯಾವ ರೀತಿ ಇದೆ ಆ ಒಂದು ಬ್ಲ್ಯಾಕ್ ಮ್ಯಾಜಿಕಲ್ಲಿ ಈಗ ಸ್ವಲ್ಪ ಸಿ ಜಿ ಗಿಜಿ ಒಂದು ಯೂನಿಕ್ ಆಗಿ ಬೊಂಬಾಗೆ. ಈಗಾದ್ರೆ ಇನ್ನು ಅದನ್ನ ಅವತ್ತಿನ ಸಿನಿಮಾದಲ್ಲಿರೋ ಕೆಲವು ಎಲಿಮೆಂಟ್ಸ್ ಇದೆಯಲ್ಲ ಇವತ್ತಿನ ಸಿ ಜಿ ವರ್ಕಿಗೆ ಅದ್ಭುತವಾಗಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಹೌದು, ನೀವೇ ಪಾತ್ರ ಮಾಡಬೇಕು ಅಂತ ಆ ಪಾತ್ರ ಅದನ್ನ ಅವ್ರ ಮಗನಾಗಿ ಮಗ ಥರ ಇದ್ದು ಆ ಥರ ಪಾತ್ರ. ಅವರು ಶ್ರೀನಾಥ್ ಅವ್ರ ಮಗ ಇನ್ನೊಬ್ಬ ಇರ್ತಾನೆ, ಆ ಥರದಲ್ಲಿ ಒಂದು ಬಹಳ ತುಂಬಾ ಲಿಂಕ್ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ. ಈಗಿನ ಮಾಡರ್ನೈಸ್ಡ್ ಎ ಟು ಎದ್ ಅಂತ. ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ. ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್.